ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಹಾರ್ದದಿಂದ ಶಾಂತಿಯಿಂದ ನೆಲೆಸಬೇಕಾದ್ರೆ ಈ ರಾಜಕಾರಣಿಗಳು ಪೊಲೀಸ್ ಇಲಾಖೆಯನ್ನು ಕೈಕಟ್ಟಿ ಅವರನ್ನು ಕೆಲಸ ಕಾರ್ಯಗಳು ಮಾಡದಾಗೆ ಅವರು ವರ್ತಿಸ್ತಾ ಇದ್ದಾರೆ. ಪೊಲೀಸ್ ಇಲಾಖೆಗೆ ಸಂಪೂರ್ಣ ಬೆಂಬಲ ಕೊಡಿ. ಅವರು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಲಿಕ್ಕೆ ಅವರು ಕೆಲಸ ಮಾಡ್ತಾರೆ. ಇದು ಕಮಿಷನರ್ ಅನ್ನು ವರ್ಗಾವಣೆ ಮಾಡಿ ಏನು ಪ್ರಯೋಜನ ಇಲ್ಲ. ಇವರಲ್ಲಿ ಹೋಗಿಕೊಂಡು ಇವರಿಗೆ ಕಾಲ್ ಮಾಡಿಟ್ಟು ಇಲ್ಲಿ ಗಲಭೆ ನಿಲ್ತದ ಇವರ ಅಂಡರಲ್ಲಿ ಇಲ್ವಾ? ಯಾರ ಉದ್ರೇಕಕಾರಿ ಭಾಷಣ ಮಾಡಿದ್ರೆ ಅವಾಗಲೇ ಅರೆಸ್ಟ್ ಮಾಡ್ಲಿಕ್ಕೆ ಇವರಿಗೆ ಆಗುದಿಲ್ಲ. ಅರೆಸ್ಟ್ ಮಾಡ್ಲಿಕ್ಕೆ ಬಿಡದವರು ಯಾರು? ಪೊಲೀಸ್ನವರು ಮಾಡ್ತಾರೆ, ಯಾರು ಬಿಡದವರು? ಈ ರಾಜಕಾರಣಿಗಳು ಯಾರು ಅಂತವರು? ಅವರ ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಬಿಡ್ಲಿ ಇವರ ಕೈಗೊಂಬೆಯಾಗಿ ಪೊಲೀಸ್ ಇಲಾಖೆಯನ್ನು ಕೈಗೊಂಬೆಯಾಗಿ ಇಟ್ಕೊಂಡು ಇಲ್ಲಿ ಜನಗಳನ್ನು ಸಾಯಿಸುವುದು ಇದು ನ್ಯಾಯನ? ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೌಹಾರ್ದತೆಯಲ್ಲಿ ಬೆಳೆಸಲಿಕ್ಕೆ ಬೇರೆ ಏನು ಬೇಕಾಗಿಲ್ಲ. ಇಲ್ಲಿ ಪಕ್ಷ ಯಾವುದೇ ಅಗತ್ಯ ಇಲ್ಲ. ಇಲ್ಲಿ ಒಳ್ಳೆ ಸಾಮರಸ್ಯದಲ್ಲಿ ಎಲ್ಲದಿದ್ದಾರೆ. ಕೊಲೆ ಮಾಡಿಸುವುದು, ಎಲ್ಲರೂ ಕೊಲೆ ಮಾಡಿಸ್ತಾರೆ. ಈಗ ನಮ್ಮ ಉಸ್ತುವಾರಿ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಅವರನ್ನು ಇವಾಗಲೇ ಅವರನ್ನು ಹೋಮ್ ಮಿನಿಸ್ಟರ್ ಮತ್ತೆ ದಿನೇಶ್ ಗುಂಡೂರಾವ್ ಅವರು ನೀಡಬೇಕು. ಹರೀಶ್ ಕುಮಾರ್ಗೆ ಉಸ್ತುವಾರಿ ಕೊಡ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರೀಶ್ ಕುಮಾರ್ಗೆ ಉಸ್ತುವಾರಿ ಕೊಡ್ಲಿ. ಸರ್ ಆ ಸ್ಕ್ವಾಡ್ ಮಾಡ್ತೇನೆ, ಈ ಸ್ಕ್ವಾಡ್ ಮಾಡ್ತೇನೆ, ಯಾವ ಸ್ಕ್ವಾಡ್ ಮಾಡಿದ್ರು ದಿನನಿತ್ಯ ನಡೀತಾ ಇದೆ. ಈ ದಕ್ಷಿಣ ಕನ್ನಡದಲ್ಲಿ ಸೌಹಾರ್ದತೆಯಿಂದ ಬದುಕಲು ಸಾಧ್ಯ ಇಲ್ಲ. ಸಂಘಟನೆ ಆಗ್ಲಿ, ಯಾವುದೇ ಪಕ್ಷ ಆಗ್ಲಿ, ನಾವು ಯಾಕೆ ಅವರನ್ನು ಆಯ್ಕೆ ಮಾಡುದು? ನಮ್ಮ ಒಳ್ಳೆದಕ್ಕೆ ಏನಾದ್ರೂ ಒಳ್ಳೇದು ಮಾಡ್ಲಿ ಅಂತ ಇವರು ಪೊಲೀಸರ ವೈಫಲ್ಯ, ಆ ವೈಫಲ್ಯ, ಈ ವೈಫಲ್ಯ ಅಂತ ಹೇಳಿದ್ರೆ ಏನ್ ಕಾರಣ? ಇವರು ಯಾಕಿದ್ದಾರೆ ಸರ್? ಇವರು ಯಾಕಿದ್ದಾರೆ? ಈ ದಕ್ಷಿಣ ಕನ್ನಡದಲ್ಲಿ ದಿನನಿತ್ಯ ನಡೀತಾ ಇದೆ, ವರ್ಷಗಟ್ಟಲೆ ನಡೀತಾ ಇದೆ. ಯಾರಿದ್ದಾರೆ ಇಲ್ಲಿ? ಯಾರಿಲ್ಲ ಸರ್. ಇವರು ಬರ್ತಾರೆ, ಒಂದು ಮಾತಾಡ್ತಾರೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ, ಏನು ಮಾಡಲ್ಲ. ದಿನನಿತ್ಯ ನಡೀತಾ ಉಂಟು. ಇವರಿಗೆ ಶಾಂತಿಯ ತೋಟ, ರಸಿಕರ ಗಂಗರ ಸ್ಥಳೀಯ ನೋಟ. ಇವರು ಅದನ್ನು ಮರೆತು ನಮ್ಮ ಹಿಂದೂ ಮುಸ್ಲಿಂ ಹೇಳಿ ಸಾಯ್ತಾ ಯಾರ್ಯಾರ ಬಾಪಾದ ಬಡ ಮಕ್ಕಳು ಸಾಯ್ತಾ ಇದ್ದಾರೆ. ಶ್ರೀಮಂತರ ಮಕ್ಕಳು ಅವರವರ ಫಾರಿನ್ ಕಂಟ್ರಿ, ಆ ಕಂಟ್ರಿ, ಈ ಕಂಟ್ರಿ ಅಂತ ಹೇಳಿ ಹೋಗಿ ದುಡಿತಾ ಇದ್ದಾರೆ ಸರ್. ನಮಗೆ ಯಾರಿದ್ದಾರೆ? ಇವರ ನಂಬಿಕೆ ಉತ್ತರ ನಮಗೆ ಸಾಧ್ಯ ಇಲ್ಲ ಸರ್. ರಿಸೈನ್ ಎಲ್ಲರೂ ಕೊಡ್ಬೇಕು ಸರ್. ಒಂದು ಒಳ್ಳೆಯ ಜನವನ್ನು ತಂದು ನಾವು ನಿಲ್ಲಿಸಬೇಕು ಸರ್. ಹೇಳ್ತಾರೆ ಸರ್, ಹೇಳ್ತಾರೆ. ಮೊನ್ನೆ ಅದು ತೊಟ್ಟಿದ್ರು, ಇದು ತೊಟ್ಟಿದ್ರು, ಎಲ್ಲ ಹೇಳಿದ್ರು. ಬರ್ತಾರೆ, ಹೋಗ್ತಾರೆ, ಒಂದು ಮಾತಾಡ್ತಾರೆ. ನಾನು ಏನೂ ಇಲ್ಲ ಸರ್, ಏನೂ ಇಲ್ಲ. ನಮಗೆ ಇದೇ ದಿನನಿತ್ಯ ದಕ್ಷಿಣ ಕನ್ನಡದಲ್ಲಿ ಒಂದು ಸೌಹಾರ್ದತೆಯಲ್ಲಿ ಹಿಂದೂ ನನ್ನ ಫ್ರೆಂಡ್ಸ್ ಇದ್ದಾರೆ ಸರ್, ಹಿಂದೂ ಇನ್ನೊಬ್ಬರ ಫ್ರೆಂಡ್ಸ್ ಇದ್ದಾರೆ. ಒಂದು ಮಾತಾಡ್ಲಿಕ್ಕೆ ಆಗಲ್ಲ ಸರ್. ದಕ್ಷಿಣ ಕನ್ನಡ ನಾವು ಜೊತೆಯಲ್ಲಿ ಹಿಂದೂ ಮುಸ್ಲಿಂ ಅವ್ರ ಜೊತೆಯಲ್ಲೇ ಇರುವವರು ಎಲ್ಲರೂ ಯಾರಿಲ್ಲ. ಇಂತಹ ಘಟನೆ ಆದಾಗ ಅವರ ಮುಖ ನೋಡ್ಲಿಕ್ಕೆ ನಮಗೆ ಬೇಜಾರಾಗ್ತದೆ. ಅವರು ನಮ್ಮನ್ನು ಮಾತಾಡಿಸಲಿಕ್ಕೆ ಬೇಜಾರು. ಇಂತಹ ಪರಿಸ್ಥಿತಿ ತಂದಿದ್ದೀರಲ್ಲಿ ಇಲ್ಲಿ ರಾಜಕಾರಣಿಗಳು ಯಾಕೆ ಇವರು ಈ ತರ ಮಾಡೋದು? ಇಲ್ಲಿ ಜನರನ್ನು ಸಾಯಿಸಲಿಕ್ಕೆ ಬೇಕಾಗಿ ಈ ರಾಜಕಾರಣ ಮಾಡೋದಿದೆ. ರಾಜಕಾರಣ ಬೇಡ ನಮಗೆ, ರಾಷ್ಟ್ರಪತಿ ಆಡಳಿತ ನಡಲಿ, ಯಾವುದು ಬೇಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.